ಎಲ್ಲರಿಗೂ ಸ್ವಾಗತ. ಇವತ್ ನಾವು ಸ್ಯಾಮ್ಯುಯಲ್ ಟೇಲರ್ ಕೋಲ್ಡ್ರಿಡ್ಜ್ ಅವರ ತುಂಬಾ ಪ್ರಸಿದ್ಧ ಆದರೆ ಅಷ್ಟೇ ಸ್ವಲ್ಪ ಕಷ್ಟ ಅನ್ಸೋ ಕವಿತೆ ದ ರೈಮ್ ಆಫ್ ದಿ ಏನ್ಷಂಟ್ ಮ್ಯಾರಿನರ್ ಬಗ್ಗೆ ಮಾತಾಡೋಣ. ಹೌದು. ನಮ್ಮ ಹತ್ರ ಇರೋದು ಇದರ ಪದ್ಯ ಪ್ರತಿಪದ್ಯದ ಒಂದು ಸಾರಾಂಶ. ಇದು ಸಾರಾಂಶ ಅಷ್ಟೇ ಆದ್ರೂ ಈ ದೊಡ್ಡ ಕವಿತೆಯ ಮುಖ್ಯ ಕತೆ ಏನು, ಅದರ ಆಳವಾದ ವಿಷಯಗಳು, ಅದರ ಒಟ್ಟಾರೆ ಸಂದೇಶ ಏನು ಅಂತ ತಿಳ್ಕೊಳ್ಳೋಕೆ ಇದು ತುಂಬಾ ಒಳ್ಳೆ ದಾರಿ ಅನ್ಸುತ್ತೆ. ಖಂಡಿತವಾಗಿಯೂ ಈ ಸಾರಾಂಶ ನಮಗೆ ಕವಿತೆಯ 7 ಭಾಗಗಳ ಮೂಲಕ ಬೇಗನೆ ಕರ್ಕೊಂಡು ಹೋಗುತ್ತೆ. ಆದ್ರೆ ನಮ್ಮ ಗುರಿ ಬರೀ ಕಥೆ ತಿಳ್ಕೊಳ್ಳೋದು ಮಾತ್ರ ಅಲ್ಲ. ಸರಿ. ಬದಲಿಗೆ ಈ ಸಾರಾಂಶದ ಮೇಲೆನೆ ಕವಿತೆಯ ನಿಜವಾದ ತಿರುಳು ಏನು, ಪಾತ್ರಗಳ ಮನಸ್ಥಿತಿ ಹೇಗೆ ಬದಲಾಗುತ್ತೆ, ಮತ್ತೆ ಕೋಲ್ಡ್ರಿಡ್ಜ್ ಇಲ್ಲಿ ಗಹನವಾಗಿ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಇದು ಯಾವುದೋ ಹಳೆ ಕಾಲದ ಕಥೆ ಅಷ್ಟೇ ಅಲ್ಲ, ಇದರಲ್ಲಿ ತುಂಬಾ ವಿಚಾರ ಇದೆ. ಹೌದು. ಕೇವಲ ಘಟನೆಗಳ ಲಿಸ್ಟ್ ಅಲ್ಲ, ಅದರ ಹಿಂದಿನ ಅರ್ಥ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಈ ಹಳೆ ಅನುಭವಿ ನಾವಿಕನ ವಿಚಿತ್ರವಾದ ಸ್ವಲ್ಪ ಭಯಾನಕ ಕಥೆಯನ್ನ ಶುರು ಮಾಡೋಣ ಅಲ್ವಾ? ಶುರು ಮಾಡೋಣ. ಕತೆ ಶುರುವಾಗೋದೇ ಒಂದ್ ರೀತಿ ಸ್ಟ್ರೇಂಜ್ ಆಗಿ. ಒಬ್ಬ ಮುದುಕ ನಾವಿಕ ಮದುವೆಗೆ ಹೋಗ್ತಾ ಇರೋ ಒಬ್ಬ ಅತಿಥಿಯನ್ನ ದಾರಿಯಲ್ಲಿ ತಡೀತಾನೆ. ಹೌದು, ಅದು ಬರೀ ತಡೆಯೋದು ಅಲ್ಲ ನೋಡಿ. ಆ ನಾವಿಕನ ಹೊಳೆಯೋ ಕಣ್ಣು ಇದೆಯಲ್ಲ, ಅದು ಆ ಅತಿಥಿಯನ್ನ ಕಟ್ಟಿ ಹಾಕಿದ ಹಾಗೆ ಮಾಡುತ್ತೆ, ಮಂತ್ರ ಹಾಕಿದ ಹಾಗೆ. ಅತಿಥಿಗೆ ಮದುವೆಗೆ ಹೋಗ್ಬೇಕು, ಅರ್ಜೆಂಟ್ ಇದೆ, ಆದ್ರೂ ಅವನನ್ನ ದಾಟಿ ಹೋಗೋಕ್ಕಾಗಲ್ಲ, ಆ ಕಥೆಯನ್ನ ಕೇಳಲೇಬೇಕು ಅನ್ನೋ ಒಂದು ಒತ್ತಡ ಸೃಷ್ಟಿಯಾಗತ್ತೆ. ಇದು ಕೇವಲ ಕಥೆ ಹೇಳೋ ತರ ಇಲ್ಲ, ಇದೊಂದು ತಪ್ಪು ಒಪ್ಪಿಗೆ ತರ, ಏನೋ ಒಂದು ಭಾರ ಇಡಿಸೋ ಪ್ರಯತ್ನ ತರ ಕಾಣಿಸ್ತಾ ಇದೆ. ಆಮೇಲೆ ಆ ನಾವಿಕ ತನ್ನ ಕತೆ ಹೇಳೋಕ್ ಶುರು ಮಾಡ್ತಾನೆ. ಅವರ ಹಡಗು ತುಂಬಾ ಖುಷಿಯಿಂದ, ಸಂಭ್ರಮದಿಂದ ಬಂದರನ್ನ ಬಿಡುತ್ತೆ. ಆದ್ರೆ ಆ ಖುಷಿ ಜಾಸ್ತಿ ಹೊತ್ತಿರಲ್ಲ ಅಲ್ವೇ. ಒಂದು ಭಯಂಕರ ಚಂಡಮಾರುತ ಬರುತ್ತೆ, ಹಡಗನ್ನ ದಕ್ಷಿಣಕ್ಕೆ ತಳ್ಳುತ್ತೆ, ಅಂಟಾರ್ಕ್ಟಿಕ್ ಕಡೆ, ಪೂರ್ತಿ ಮಂಜುಗಡ್ಡೆ ಇರೋ ಪ್ರದೇಶಕ್ಕೆ. ಹಡಗು ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಹೌದು, ಆ ಹಿಮ ತುಂಬಿರೋ ಯಾರು ಇಲ್ಲದ ಜಾಗದಲ್ಲಿನೇ ಆ ಆಲ್ಬಾಟ್ರಾಸ್ ಅನ್ನೋ ದೊಡ್ಡ ಹಕ್ಕಿ ಬರೋದು. ನಾವಿಕರೆಲ್ಲ ಅದನ್ನ ದೇವರ ದಯೆ ಎಂದ್ಕೊಳ್ತಾರೆ, ಒಂದು ಒಳ್ಳೆ ಶಕುನ ಅಂತ. ಯಾಕೆ ಹಾಗನ್ಕೊಳ್ತಾರೆ? ಯಾಕಂದ್ರೆ ಅದು ಬಂದ್ಮೇಲೇನೆ ಆ ಮಂಜುಗಡ್ಡೆ ಒಡೆದು ಹಡಗು ಮುಂದೆ ಹೋಗೋಕ್ಕೆ ದಾರಿಯಾಗೋದು. ಆ ಹಕ್ಕಿ ಕೂಡ ಫ್ರೆಂಡ್ಲಿ ಆಗಿರುತ್ತೆ, ಪ್ರತಿದಿನ ಹಡಗು ಹತ್ರ ಬರುತ್ತೆ, ನಾವಿಕರ ಜೊತೆ ಇರುತ್ತೆ, ಏನೋ ಒಂದು ಆಶೀರ್ವಾದದ ಸಂಕೇತದ ತರ ಅದು. ಎಲ್ಲ ಸರಿಯೋಗ್ತಿದೆ ಅನ್ನೋವಾಗ್ಲೇ ಶಾಕಿಂಗ್ ಆಗಿ ಆ ವೃದ್ಧ ನಾವಿಕ ಏನೂ ಕಾರಣ ಇಲ್ಲದೆ ಸಡನ್ ಆಗಿ ತನ್ನ ಬಿಲ್ಲು ಬಾಣ ತಗೊಂಡು ಆ ಆಲ್ಬಟ್ರಾಸ್ ಹಕ್ಕಿಯನ್ನ ಹೊಡೆದು ಸಾಯಿಸ್ಬಿಡ್ತಾನೆ. ಅಯ್ಯೋ, ಇದು ಕಥೆಯ ಮೊದಲನೇ ದೊಡ್ಡ ಟ್ವಿಸ್ಟ್. ಒಂದ್ ರೀತಿ ಅರ್ಥನೇ ಇಲ್ಲದ, ಯಾಕೆ ಮಾಡ್ದ ಅಂತ ಗೊತ್ತಾಗ್ದ ಕೆಲ್ಸ. ಹೌದು, ಈ ಕಾರಣ ಇಲ್ಲದೆ ಮಾಡೋದು ಇದೆಯಲ್ಲ, ಅದೇ ಇಲ್ಲಿ ತುಂಬಾ ಮುಖ್ಯ. ಕೋಲ್ಡ್ರಿಡ್ಜ್ ಬಹುಶಃ ಮನುಷ್ಯನ ಸ್ವಭಾವದ ಒಂದು ಕರಾಳ ಭಾಗವನ್ನ ತೋರಿಸ್ತಿರಬಹುದು ಇಲ್ಲಿ, ವಿನಾಕಾರಣ ಪಾಪ ಮಾಡೋದು. ಆ ಹಕ್ಕಿ ಸಹಾಯ ಮಾಡಿತ್ತು, ಮುಗ್ಧವಾಗಿತ್ತು. ಅದನ್ನ ಕೊಂದಿದ್ದು ಬರೀ ಒಂದು ಜೀವ ತೆಗೆದ ಹಾಗಲ್ಲ, ಅದು ಪ್ರಕೃತಿಯ ಜೊತೆಗಿನ ಒಂದು ಹೊಂದಾಣಿಕೆಯನ್ನ, ಕೃತಜ್ಞತೆಯನ್ನ ಮುರಿದ ಹಾಗೆ. ಆ ಕಾಲದ ರೊಮ್ಯಾಂಟಿಕ್ ಕವಿಗಳಿಗೆ ಪ್ರಕೃತಿ ಅಂದ್ರೆ ತುಂಬಾ ಪವಿತ್ರವಾದದ್ದು. ಸರಿ, ಈ ಪಾಪದ ಕೆಲ್ಸದ ಆಮೇಲೆ ಏನಾಗುತ್ತೆ? ಮೊದಲು ಬೇರೆ ನಾವಿಕರೆಲ್ಲ ಅವನ್ನ ಬೈತಾರೆ, ಆ ಒಳ್ಳೆ ಅಕ್ಕಿಯನ್ನ ಕೊಂದಿದ್ದು ತಪ್ಪು ಅಂತಾರೆ. ಹೌದು, ಆದ್ರೆ ಅವರ ಆ ಮಾತು ಜಾಸ್ತಿ ಹೊತ್ತು ಇರಲ್ಲ. ಸ್ವಲ್ಪ ಹೊತ್ತಲ್ಲೇ ಆ ಮಂಜು ಕರಗಿ ಗಾಳಿ ಪೂರ್ತಿ ನಿಂತು ಹೋಗುತ್ತೆ. ಹಡಗು ಒಂದಿಂಚು ಮುಂದೆ ಹೋಗಲ್ಲ, ಬರೀ ಸುಡೋ ಬಿಸಿಲು, ಅಲ್ಲಾಡದೇ ಇರೋ ಸಮುದ್ರ. ಆಗ ನೋಡಿ ಅವರ ಮಾತು ಬದಲಾಗುತ್ತೆ. ಹೌದು, ವಿಪರ್ಯಾಸ ಅಂದ್ರೆ ಈಗ ಅವರು ಆ ಹಕ್ಕಿಯೇ ಮಂಜು ತಂದಿತ್ತು, ಅದನ್ನ ಕೊಂದಿದ್ದೇ ಸರಿ ಅಂತ ವಾದ ಮಾಡೋಕ್ ಶುರು ಮಾಡ್ತಾರೆ. ಅಯ್ಯಯ್ಯೋ, ಮೊದ್ಲು ಬೈದವರೇ ಈಗ ಅವನ ಕೆಲ್ಸ ಸರಿ ಅಂತಾರೆ. ಹೀಗೆ ಅವರು ಕೂಡ ಆ ಪಾಪದಲ್ಲಿ ಪರೋಕ್ಷವಾಗಿ ಭಾಗಿಯಾದ ಹಾಗಾಗುತ್ತೆ. ಇದು ಮನುಷ್ಯನ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಗೋ ನೀತಿಯನ್ನ ತೋರಿಸುತ್ತೆ ಅಲ್ವಾ? ಪರಿಸ್ಥಿತಿ ಬದಲಾದ ಹಾಗೆ ಸರಿ ತಪ್ಪುಗಳ ಲೆಕ್ಕಾಚಾರನೂ ಬದಲಾಯಿಸೋದು. ಅವರು ಈ ಪಾಪದಲ್ಲಿ ಸೇರ್ಕೊಂಡ ತಕ್ಷಣ ಪರಿಸ್ಥಿತಿ ಇನ್ನೂ ಕೆಡುತ್ತೆ. ಕುಡಿಯೋ ನೀರೆಲ್ಲ ಖಾಲಿ, ಎಲ್ಲರಿಗೂ ಭಯಂಕರ ಬಾಯಾರಿಕೆ, ನಾಲಿಗೆ ಒಣಗಿ ಮಾತಾಡಕ್ಕೂ ಆಗದ ಸ್ಥಿತಿ. ಇದು ಪ್ರಕೃತಿ ನೇರವಾಗಿ ಸೇಡು ತೀರಿಸ್ಕೊಂಡ ಹಾಗೆ ಕಾಣಿಸುತ್ತೆ. ಶಿಕ್ಷೆ ಇಷ್ಟಕ್ಕೆ ನಿಲ್ಲಲ್ಲ. ಸಹನಾವಿಕರು ಇವನೊಬ್ಬನೇ ಕಾರಣ ಅಂತ ಡಿಸೈಡ್ ಮಾಡಿ ಸತ್ತ ಆಲ್ಬಟ್ರಾಸ್ ಹಕ್ಕಿಯ ದೇಹವನ್ನ ಅವನ ಕುತ್ತಿಗೆಗೆ ಕಟ್ತಾರೆ. ಓ ಗಾಡ್. ಹೌದು, ಶಿಲುಬೆ ಅವರೋ ತರ. ಇದು ಅವನ ಪಾಪದ ಒಂದು ನೆನಪು, ಒಂದು ಭೌತಿಕ ಗುರುತು ಆಗುತ್ತೆ. ಆ ಭಾರ ಬರೀ ದೇಹದಲ್ಲ, ಅದು ಮನಸ್ಸಿನ ಭಾರ, ಆತ್ಮದ ಭಾರ ಕೂಡ. ಅವನು ತನ್ನ ಪಾಪವನ್ನ ಅಕ್ಷರಶಃ ಹೊತ್ತು ತಿರುಗಬೇಕು. ಇದು ಕವಿತೆಯಲ್ಲಿ ಬರೋ ತುಂಬಾ ಪವರ್ಫುಲ್ ಚಿತ್ರಗಳಲ್ಲಿ ಒಂದು. ಪರಿಸ್ಥಿತಿ ಹೀಗೆ ಕೆಟ್ಟದಾಗಿರುವಾಗ
ಮೂರನೇ ಭಾಗದಲ್ಲಿ ಇನ್ನೊಂದು ವಿಚಿತ್ರವಾದ ಸ್ವಲ್ಪ ಭಯಾನಕ ದೃಶ್ಯ ಬರುತ್ತೆ. ದೂರದಲ್ಲಿ ಒಂದು ಹಡಗು ಕಾಣಿಸುತ್ತೆ. ಆದರೆ ಗಾಳಿನೂ ಇಲ್ಲ, ಅಲೆನೂ ಇಲ್ಲ, ಆದ್ರೂ ಅದು ವೇಗವಾಗಿ ಇವರ ಕಡೆಗೆ ಬರ್ತಾ ಇದೆ. ಅರೆ ಅದ್ ಹೇಗ್ ಸಾಧ್ಯ? ಅದೇ ತಾನೇ. ಅದು ಸಾಮಾನ್ಯ ಹಡಗಲ್ಲ, ಒಂದು ಸ್ಪೆಕ್ಟರ್ ಬಾರ್ಕ್ ಅಂತಾರೆ, ಅಂದ್ರೆ ಭೂತದ ಹಡಗು. ಅದರ ರಚನೆನೇ ವಿಚಿತ್ರ, ಪಂಜರ ತರ ಇರುತ್ತೆ. ಅದ್ರಲ್ಲಿರೋರು ಇನ್ನೂ ಭಯಾನಕ. ಇಬ್ರೇ ಇರೋದು, ಒಬ್ಬ ಸಾವು, ಡೆತ್ ಅಂದ್ರೆ ಅಸ್ಥಿಪಂಜರ, ಇನ್ನೊಬ್ಳು ಜೀವನದಲ್ಲೇ ಸಾವು, ಲೈಫ್ ಇನ್ ಡೆತ್, ರಕ್ತ ಇಲ್ಲದ ಕೆಂಪು ತುಟಿಯ ಒಂಥರ ಭಯಾನಕ ಸುಂದರಿ. ಅವರಿಬ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ಅವರು ನಾವಿಕರ ಆತ್ಮಗಳಿಗೋಸ್ಕರ ಪಗಡೆ ಆಡ್ತಾ ಇದ್ದಾರೆ. ಹೌದಾ? ನಂಬೋಕಾಗ್ತಿಲ್ಲ. ಹೌದು. ಇದು ಬರೀ ಅಲೌಕಿಕ ಘಟನೆ ಅಲ್ಲ, ಇದಕ್ಕೆ ದೊಡ್ಡ ಫಿಲಾಸಫಿಕಲ್ ಅರ್ಥ ಇದೆ ನೋಡಿ. ಸಾವು ಅಂದ್ರೆ ಎಲ್ಲ ಮುಗೀತು, ಆದರೆ ಜೀವನದಲ್ಲೇ ಸಾವಿದೆ ಅಲ್ಲ, ಅದು ಸಾವಿಗಿಂತ ಕೆಟ್ಟ ಶಿಕ್ಷೆ. ಅಂದ್ರೆ ಜೀವ ಇದ್ದು ಸತ್ತ ಹಾಗೆ ನರಳೋದು, ದೇಹ ಬದುಕಿರುತ್ತೆ, ಆದ್ರೆ ಆತ್ಮ ಸತ್ತ ಸ್ಥಿತಿ. ಇದು ಮನಸ್ಸಿನ, ಆತ್ಮದ ಯಾತನೆ, ಅದು ನಿರಂತರ. ಆಟದಲ್ಲಿ ಏನಾಗುತ್ತೆ? ಸಾವು 200 ಜನ ಸಹ ನಾವಿಕರನ್ನ ಗೆಲ್ಲುತ್ತೆ, ಆದರೆ ಜೀವನದಲ್ಲೇ ಸಾವಿದೆಯಲ್ಲ, ಅದು ಆ ಮುದುಕ ನಾವಿಕನನ್ನ ಗೆಲ್ಲುತ್ತೆ. ಓ, ಇದರ ರಿಸಲ್ಟ್ ತಕ್ಷಣ ಕಾಣಿಸುತ್ತೆ. ಹೌದು. ಒಬ್ಬೊಬ್ಬರಾಗಿ ಆ 200 ನಾವಿಕರು ಸತ್ತು ಬೀಳ್ತಾರೆ. ಅವರು ಸಾಯುವಾಗ ತಮ್ಮ ಕೊನೆ ನೋಟದಲ್ಲಿ ಆ ಮುದುಕ ನಾವಿಕನನ್ನ ಶಪಿಸುತ್ತಾ, ದೂರುತ್ತಾ ಪ್ರಾಣ ಬಿಡ್ತಾರೆ. ಈಗ ಅವನು ಪೂರ್ತಿ ಒಬ್ಬಂಟಿ, 200 ಶವಗಳ ಮಧ್ಯೆ ಆ ದೊಡ್ಡ ನಿಂತು ಹೋದ ಸಮುದ್ರದಲ್ಲಿ. ಜೀವನದಲ್ಲೇ ಸಾವು ಅಂದ್ರೆ ಏನು ಅಂತ ಈಗ ಶುರುವಾಗುತ್ತೆ. ಹೌದು. 4ನೆಯ ಭಾಗದಲ್ಲಿ ಈ ಒಂಟಿ ಶಿಕ್ಷೆ ಎಷ್ಟು ಘೋರವಾಗಿದೆ ಅಂತ ಗೊತ್ತಾಗತ್ತೆ. 7 ಹಗಲು 7 ರಾತ್ರಿ ಅವನು ಆ ಶವಗಳ ಜೊತೆಲೇ ಇರ್ತಾನೆ. ಸತ್ತವರ ಕಣ್ಣುಗಳು ಯಾವಾಗ್ಲೂ ಅವನನ್ನ ನೋಡಿ ದೂರುತ್ತಿರೋ ಹಾಗೆ ಭಾಸವಾಗತ್ತೆ. ಅವನು ಪ್ರಾರ್ಥನೆ ಮಾಡೋಣ ಅಂತ ಪ್ರಯತ್ನ ಪಡ್ತಾನೆ, ಆದ್ರೆ ಬಾಯಿಂದ ಬರೀ ಶಾಪಗಳೇ ಬರುತ್ತೆ. ಇದು ಪೂರ್ತಿ ಸ್ಪಿರಿಚುವಲ್ ಆಗಿ ಸ್ಥಗಿತಗೊಂಡ ಸ್ಥಿತಿ. ಅವನು ಮಾಡಿದ ಪಾಪ ಅವನನ್ನ ದೇವರಿಂದ, ಮನುಷ್ಯರಿಂದ, ಎಲ್ಲರಿಂದ ದೂರ ಮಾಡಿದೆ. ಅವನ ಕಷ್ಟ ಬರೀ ಬಾಯಾರಿಕೆ ಅಥವಾ ಒಂಟಿತನದಲ್ಲ, ಅದು ಆತ್ಮದ ಕಷ್ಟ. ಅವನಿಗೆ ಅವನ ಸ್ಥಿತಿ, ಸುತ್ತ ಇರೋ ಆ ಕೊಳೆತ ಎಲ್ಲವೂ ದ್ವೇಷ ಬರುತ್ತೆ. ಆದ್ರೆ ಈ ಭಯಂಕರ ಹತಾಶೆಯ ಮಧ್ಯದಲ್ಲೇ ಒಂದು ಅನಿರೀಕ್ಷಿತ ಬದಲಾವಣೆ ಆಗುತ್ತೆ. ಒಂದು ರಾತ್ರಿ ಚಂದ್ರನ ಬೆಳಕಲ್ಲಿ ಅವನು ಹಡಗಿನ ಪಕ್ಕದಲ್ಲಿ ಈಜಾಡ್ತಾ ಇರೋ ನೀರಿನ ಹಾವುಗಳನ್ನ ನೋಡ್ತಾನೆ. ಅವುಗಳ ಬಣ್ಣ, ಅವುಗಳ ಚಲನೆ, ಅವುಗಳ ಲೈಫ್, ಅದು ಅವನ ಗಮನ ಸೆಳೆಯುತ್ತೆ. ಇಲ್ಲಿ ನೋಡಿ, ಒಂದು ಅದ್ಭುತವೇ ಆಗುತ್ತೆ. ಯಾವುದೇ ಕಾರಣ ಇಲ್ಲದೆ, ಸ್ವಾರ್ಥ ಇಲ್ಲದೆ ಅವನು ಆ ಜೀವಿಗಳ ಸೌಂದರ್ಯವನ್ನ ಇದ್ದಕ್ಕಿದ್ದಂತೆ ಮೆಚ್ಚಿಕೊಳ್ತಾನೆ. ಬಹುಶಃ ಆ ರೊಮ್ಯಾಂಟಿಕ್ ಕವಿಗಳು ಪ್ರಕೃತಿಯಲ್ಲಿ ಕಾಣ್ತಿದ್ದ ದೈವತ್ವದ ಒಂದು ಸಣ್ಣ ಕಿಡಿ ಅವನಲ್ಲೂ ಕಾಣಿಸ್ಕೊಂಡ ಹಾಗೆ. ಅವನಿಗೆ ಅರಿವಿಲ್ಲಗ ಹಾಗೆ ಮನಸ್ಸಿನಲ್ಲಿಯೇ ಅವುಗಳನ್ನ ಆಶೀರ್ವದಿಸುತ್ತಾನೆ. ಆ ಪ್ರೀತಿ ಮೆಚ್ಚುಗೆಯ ಭಾವನೆ ಬಂದ ತಕ್ಷಣ ಏನಾಗುತ್ತೆ? ಅವನ ಕುತ್ತಿಗೆಯಲ್ಲಿದ್ದ ಆ ಆಲ್ಬಟ್ರಾಸ್ ಹಕ್ಕಿಯ ದೇಹ ಇದೆಯಲ್ಲ, ಅದು ತಾನಾಗೆ ಕಳಿಸಿ ಸಮುದ್ರಕ್ಕೆ ಬೀಳುತ್ತೆ. ಹೌದು, ಇದು ಕಥೆಯಲ್ಲೇ ತುಂಬಾ ಮುಖ್ಯವಾದ ಕ್ಷಣ. ಅವನು ಯಾವಾಗ ಪ್ರಕೃತಿಯೊಂದ ಭಾಗವನ್ನ, ಅದು ಎಷ್ಟೇ ಕೀಳು ಜೀವಿ ಅಂತ ನಮ್ಗನ್ಸಿದ್ರೂ ಪ್ರೀತಿಯಿಂದ, ಮೆಚ್ಚುಗೆಯಿಂದ ಕಾಣ್ತಾನೋ, ಆಗ ಅವನ ಪಾಪದ ಭಾರದ ಮೊದಲ ಕುಂಡಿ ಕಳಚುತ್ತೆ. ವಾವ್! ಇದು ವಿಮೋಚನೆಯ ಮೊದಲ ಹೆಜ್ಜೆ. ಪ್ರೀತಿ, ಅದರಲ್ಲೂ ಎಲ್ಲಾ ಜೀವಿಗಳ ಮೇಲಿನ ಪ್ರೀತಿಯೇ ಪಾಪದಿಂದ ಹೊರಬರೋಕ್ಕೆ ದಾರಿ ಅಂತ ಕೋಲ್ರಿಡ್ಜ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇದರ ನಂತರ 5ನೇ ಭಾಗದಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿ ಹೋಗುತ್ತೆ. ಅವನಿಗೆ ನಿದ್ದೆ ಬರುತ್ತೆ, ಎಚ್ಚರಾದಾಗ ಮಳೆ ಬರ್ತಾ ಇರುತ್ತೆ. ಅವನು ನೀರು ಕುಡಿದು ಸ್ವಲ್ಪ ಚೇತರಿಸ್ಕೊಳ್ತಾನೆ. ಆದ್ರೆ ಅವನ ಕಷ್ಟ ಇನ್ನೂ ಮುಗಿದಿಲ್ಲ. ಈಗ ಇನ್ನೊಂದು ಸೂಪರ್ ನ್ಯಾಚುರಲ್ ಘಟನೆ ನಡೆಯುತ್ತೆ. ದೇವದೂತರ ಆತ್ಮಗಳು ಸತ್ತ ನಾವಿಕರ ದೇಹಗಳ ಒಳಗೆ ಬರ್ತವೆ. ಆ ಶವಗಳು ಎದ್ದು ನಿಂತು ಹಡಗಿನ ಕೆಲಸಗಳನ್ನ ಮಾಡ್ತಾವೆ. ಹಡಗು ಮತ್ತೆ ಹೋಗೋಕೆ ಶುರುವಾಗತ್ತೆ, ಆದ್ರೆ ತುಂಬಾ ಸ್ಪೀಡಾಗಿ, ಒಂಥರ ಅಸ್ವಾಭಾವಿಕವಾಗಿ. ಇದು ತುಂಬಾ ವಿಚಿತ್ರವಾದ ಪ್ರಯಾಣ ಅಲ್ವಾ? ಹಡಗನ್ನು ಮನುಷ್ಯರು ಕಂಟ್ರೋಲ್ ಮಾಡ್ತಿಲ್ಲ. ಹಾಗಾದ್ರೆ ಯಾರು ನಡೆಸ್ತಾ ಇರೋದು? ಇದನ್ನ ದೈವಿಕ ಶಕ್ತಿಗಳೇ ನಡೆಸ್ತಾ ಇವೆ. ಆದ್ರೆ ಇದು ಅವನನ್ನ ಬಿಡುಗಡೆ ಮಾಡೋದಲ್ಲ, ಬದಲಾಗಿ ಅವನ ಪ್ರಾಯಶ್ಚಿತ್ತದ ಮುಂದಿನ ಹಂತಕ್ಕಾಗಿ. ದಾರಿಯಲ್ಲಿ ಅವನಿಗೆ 2 ಧ್ವನಿಗಳು ಕೇಳಿಸ್ತವೆ. ಅವು ಅವನ ಪಾಪದ ಬಗ್ಗೆ ಮತ್ತು ಅವನು ಇನ್ನೂ ಹೆಚ್ಚು ಪ್ರಾಯಶ್ಚಿತ್ತ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ತವೆ. ಅವನು ಮಾಡಿದ ಕೆಲಸ ಎಷ್ಟು ಗಂಭೀರವಾದದ್ದು ಅಂತ ಇದು ಮತ್ತೆ ನೆನ್ಪಿಸುತ್ತೆ. 6ನೇ ಭಾಗದಲ್ಲಿ ಈ ಅಲೌಕಿಕ ಪ್ರಯಾಣ ಅವನ ತಾಯ್ನಾಡಿನ ಕಡೆಗೆ ಹೋಗುತ್ತೆ. ಬಂದರು ಹತ್ತಿರ ಬಂದ ಹಾಗೆ ಆ ದೇವದೂತರ ಆತ್ಮಗಳು ನಾವಿಕರ ದೇಹಗಳನ್ನ ಬಿಟ್ಟು ಹೋಗ್ತವೆ. ಪ್ರತಿಯೊಂದು ದೇಹದ ಮೇಲೂ ಒಂದು ಬೆಳಕಿನ ಗುರುತನ್ನ ಬಿಟ್ಟು. ನಾವಿಕನಿಗೆ
ತನ್ನ ದೇಶ ನೋಡ್ದಾಗ ಸಮಾಧಾನ ಆಗತ್ತೆ. ಸರಿ, ಇನ್ನೇನು ಮುಕ್ತಿ ಸಿಕ್ತು ಅನ್ಕೋತಾನೆ. ಆದ್ರೆ ಆಗ್ಲೂ ಒಂದು ಕೊನೆಯ ಡ್ರಾಮ್ಯಾಟಿಕ್ ಟ್ವಿಸ್ಟ್ ಇದೆ. ಬಂದರಿನ ಹತ್ತಿರದಲ್ಲೇ ಸಡನ್ಮಾಗಿ ಒಂದು ದೊಡ್ಡ ಸುಂಟ್ರಗಾಳಿ ಬಂದು ಹಡಗು ಒಣ್ಣೆ ಕ್ಷಣದಲ್ಲಿ ಮುಳುಗೋಗತ್ತೆ. ಅಯ್ಯೋ, ಎಲ್ಲ ಮುಗೀತು ಅಂದಾಗ ಈಗಾಗತ್ತಾ? ಹೌದು. ಆಮೇಲೆ ಆ ನಾವಿಕ ಅವನು ಮಾತ್ರ ಅದ್ಭುತವಾಗಿ ಪಾರಾಗ್ತಾನೆ. ಅವನನ್ನ ಅಲ್ಲಿನ ಒಬ್ಬ ದೋಣಿ ನಡೆಸೋನು, ಪೈಲಟ್, ಅವನ ಮಗ ಮತ್ತು ಹತ್ತಿರದ ಕಾಡಲ್ಲಿರೋ ಒಬ್ಬ ಪವಿತ್ರ ಸನ್ಯಾಸಿ ಹರ್ಮಿಟ್ ರಕ್ಷಿಸ್ತಾರೆ. ಓಹ್, ಈ ರಕ್ಷಣೆ ಕೂಡ ಸುಮ್ಮನೆ ಆಗಿದ್ದಲ್ಲ. ಆ ಸನ್ಯಾಸಿ ಪಾಪ ನಿವೇದನೆ ಕೇಳೋದ್ರಲ್ಲಿ ಪ್ರಸಿದ್ಧನಾಗಿರ್ತಾನೆ. ಆ ನಾವಿಕನನ್ನ ದಡಕ್ಕೆ ತಂದಿದ್ದೇ ಅವನ ಕಥೆ ಹೇಳೋದ್ರಲ್ಲಿ ಅವನ ತಪ್ಪೊಪ್ಪಿಗೆಗೆ ಒಂದು ವೇದಿಕೆ ರೆಡಿ ಮಾಡ್ದ ಹಾಗೆ ಇದೆ. ಅದೇ ನಮ್ಮನ್ನ ಕಥೆಯ ಕೊನೆಯ 7ನೇ ಭಾಗಕ್ಕೆ ತರುತ್ತೆ. ದಡ ಸೇರಿದ ತಕ್ಷಣ ನಾವಿಕನಿಗೆ ತನ್ನ ಕಥೆಯನ್ನ ಹೇಳಲೇಬೇಕು ಅನ್ನೋ ಒಂದು ತಡೆಯೋಕಾಗದ ಒತ್ತಡ ಶುರುವಾಗುತ್ತೆ. ಅವನು ಆ ಸನ್ಯಾಸಿ ಹತ್ರ ತನ್ನ ಪೂರ್ತಿ ಕಥೆಯನ್ನ, ತನ್ನ ಪಾಪವನ್ನ ಒಪ್ಕೊಳ್ತಾನೆ. ಈ ತಪ್ಪೊಪ್ಪಿಗೆಯಿಂದ ಅವನಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಅದೇ ತಾತ್ಕಾಲಿಕವಾಗಿ ಮಾತ್ರ. ಅವನಿಗೆ ಕೊಟ್ಟಿರೋ ಶಿಕ್ಷೆ ಏನು ಅಂದ್ರೆ ಅವನು ಯಾವಾಗ್ಲೂ ಅಲೆದಾಡ್ತಾ ಇರಬೇಕು. ಓ, ಮತ್ತೆ ಆಗಾಗ ಅವನಿಗೆ ಅದೇ ತೀವ್ರವಾದ ಕಷ್ಟ ಮತ್ತೆ ಬರುತ್ತೆ. ಆ ಕಷ್ಟದಿಂದ ಹೊರಗೆ ಬರಬೇಕಂದ್ರೆ ಅವನು ತನ್ನ ಕಥೆ ಕೇಳಬೇಕಾದ ಸರಿಯಾದ ವ್ಯಕ್ತಿಯನ್ನ ಅವನ ನೋಟದಿಂದಲೇ ಗುರುತಿಸಿ ಅವರಿಗೆ ತನ್ನ ಕಥೆಯನ್ನ ಪೂರ್ತಿಯಾಗಿ ಹೇಳಬೇಕು. ಹಾಗಾದ್ರೆ ಕಥೆ ಹೇಳೋದೆ ಅವನಿಗೆ ಶಿಕ್ಷೆನೂ ಹೌದು, ಪ್ರಾಯಶ್ಚಿತ್ತನೂ ಹೌದು. ಹೌದು. ಕಥೆ ಹೇಳಿದಾಗ ಅವನಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ, ಆದ್ರೆ ಮತ್ತೆ ಆ ಕಷ್ಟ ಬರುತ್ತೆ, ಮತ್ತೆ ಇನ್ನೊಬ್ಬ ಕೇಳುಗನನ್ನು ಹುಡುಕ್ಬೇಕು. ಇದು ಅವನ ಲೈಫ್ ಲಾಂಗ್ ಶಿಕ್ಷೆ. ಹೌದು. ಮತ್ತೆ ಆ ಕಥೆ ಮೂಲಕ ಅವನು ಕಲಿತ ಪಾಠವನ್ನ ಹಂಚ್ಕೊಳ್ತಾನೆ. ಅದೇ ಕವಿತೆಯ ಮುಖ್ಯ ನೀತಿ. ಹಿ ಪ್ರೇಸ್ ಬೆಸ್ಟ್ ಹೂ ಲವೆಟ್ಸ್ ಬೆಸ್ಟ್ ಆಲ್ ಥಿಂಗ್ಸ್ ಬೋತ್ ಗ್ರೇಟ್ ಅಂಡ್ ಸ್ಮಾಲ್. ಫಾರ್ ದ ಡಿಯರ್ ಗಾಡ್ ಹೂ ಲವೆಟ್ಸ್ ಅಸ್ ಹಿ ಮೇಡ್ ಅಂಡ್ ಲವೆತ್ ಆಲ್. ಅಂದ್ರೆ ದೇವ್ರನ್ನ ಚೆನ್ನಾಗ್ ಪ್ರೀತಿಸೋನು ಅಂದ್ರೆ ಯಾರು? ದೇವ್ರು ಸೃಷ್ಟಿಸಿದ ಎಲ್ಲಾ ಜೀವಿಗಳನ್ನ ದೊಡ್ಡದಿರ್ಲಿ ಸಣ್ಣದಿರ್ಲಿ ಪ್ರೀತಿಸೋನು. ಅದೇ ನಿಜವಾದ ಪ್ರಾರ್ಥನೆ. ಈ ಇಡೀ ಕಥೆಯನ್ನ ಕೇಳಿದ್ನಲ್ಲ ಆ ಮದುವೆ ಅತಿಥಿ, ಅವನ ಕಥೆ ಏನಾಯ್ತು? ಅವನು ಮದ್ವೆಗ್ ಹೋಗೋದನ್ನೇ ಮರ್ತು ಬಿಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ಅವನು ದುಃಖಿತನಾಗಿದ್ರೂ ಹೆಚ್ಚು ಜ್ಞಾನಿಯಾಗಿರ್ತಾನೆ ಅಂತ ಕವಿ ಹೇಳ್ತಾರೆ. ಅಂದ್ರೆ ಆ ಕಥೆ ಅವನ ಜೀವನದ ದೃಷ್ಟಿಯನ್ನೇ ಬದಲಾಯಿಸಿರುತ್ತೆ. ವಾವ್. ಇದು ಕಥೆ ಹೇಳೋದ್ರ ಶಕ್ತಿಯನ್ನ ತೋರಿಸುತ್ತೆ. ಒಂದು ಕಥೆ ಹೇಗೆ ಕೇಳೋರ್ ಮೇಲೆ ಅಷ್ಟು ಆಳವಾದ ಪರಿಣಾಮ ಬೀರಬಹುದು, ಅವರನ್ನ ಬದಲಾಯಿಸಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಸಾರಾಂಶದ ಮೂಲಕ ನಾವು ದಿ ರೈಮ್ ಆಫ್ ದಿ ಏನ್ಷಿಯಂಟ್ ಮ್ಯಾರಿನರ್ನ ಮುಖ್ಯ ಕಥೆ, ಅದರೊಳಗಿನ ಪಾಪ, ಶಿಕ್ಷೆ, ಪ್ರಕೃತಿಯ ಸೇಡು, ಒಂಟಿತನದ ಕಷ್ಟ, ಪ್ರೀತಿಯಿಂದ ಸಿಗೋ ವಿಮೋಚನೆಯ ಒಂದು ಕಿಡಿ ಮತ್ತು ಕೊನೆಗೆ ನಿರಂತರ ಪ್ರಾಯಶ್ಚಿತ್ತ ಹಾಗೂ ನೈತಿಕ ಪಾಠ, ಈ ಎಲ್ಲ ಮುಖ್ಯ ಅಂಶಗಳನ್ನು ಅರ್ಥ ಮಾಡಿಕೊಂಡ್ವಿ ಅಂತ ಕಾಣುತ್ತೆ. ಹೌದು. ಒಂದು ಚಿಕ್ಕ ಯೋಚನೆ ಮಾಡದೆ ಮಾಡಿದ ಬಹುಶಃ ಅರ್ಥನೇ ಇಲ್ಲ ಅನ್ಸೋ ಕೆಲ್ಸ ಹೇಗೆ ಒಬ್ಬ ವ್ಯಕ್ತಿ ಮತ್ತು ಅವನ ಸುತ್ತ ಇರೋರ್ ಮೇಲೆ ಅಷ್ಟು ಕೆಟ್ಟ ಪರಿಣಾಮ ಬೀರಬಹುದು ಅನ್ನೋದನ್ನ ಇದು ತುಂಬಾ ಶಕ್ತಿಯುತವಾಗಿ ತೋರಿಸುತ್ತೆ. ಹಾಗೇನೆ ಹಾಳಾದ ಆ ಸಂಬಂಧವನ್ನ ಸರಿಪಡಿಸ್ಕೊಳ್ಳೋಕೆ ಮತ್ತೆ ಸ್ಪಿರಿಚುವಲ್ ಆಗಿ ಬದುಕೋಕೆ ಸೃಷ್ಟಿಯ ಎಲ್ಲಾ ಜೀವಿಗಳ ಬಗ್ಗೆ ಗೌರವ, ಪ್ರೀತಿ ಎಷ್ಟು ಮುಖ್ಯ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಈ ಚರ್ಚೆ ಕೇಳ್ತಾ ಇರೋರ್ಗೆ ಒಂದು ಕೊನೆಯ ಪ್ರಶ್ನೆ ಅಥವಾ ಆಲೋಚನೆ ನೋಡಿ. ನಾವಿಕನಿಗೆ ಕತೆ ಹೇಳೋದು ಶಿಕ್ಷೆನೂ ಹೌದು, ಪ್ರಾಯಶ್ಚಿತ್ತನೂ ಹೌದು. ಒಂದು ರೀತಿ ಅದೇ ಅವನ ಜೀವನದ ಉದ್ದೇಶ ಕೂಡ ಆಗ್ಬಿಡುತ್ತೆ. ಹಾಗಾದ್ರೆ ಕತೆ ಹೇಳೋದು ಅನ್ನೋದು ಭಾರ ಇಳಿಸೋಕ್ ಸಹಾಯ ಮಾಡುತ್ತಾ, ಅಥವಾ ಆ ಭಾರವನ್ನೇ ಹೊತ್ತು ತಿರುಗೋ ಹಾಗೆ ಮಾಡೋ ಶಾಪನ? ಬಹುಶಃ ಎರಡೂ ಹೌದೇನೋ. ಈ ಕಥೆಯ ಭಾರ, ಅದರ ಶಕ್ತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು?